ಹಾಯ್ ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಹೇಗೆ SSDನ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು SSDನ ಇನ್ಸ್ಟಾಲ್ ಮಾಡೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಅಂತೂ ತುಂಬ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಎಲ್ಲದರ ಬಗ್ಗೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು SSDನ ಹೇಗೆ ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಮಾಡಬೇಕಂತ ನೋಡ್ತಾ ಇದ್ದೀವಿ. ಇದನ್ನ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಮೊದಲನೇದಾಗಿ ನಿಮಗೆ SSD ಬೇಕೇ ಬೇಕು. ಇದು ನಿಮ್ಗೆ ಗೊತ್ತಿರುತ್ತೆ. ನಾನಿಲ್ಲಿ ಕಿಂಗ್ಸ್ಟನ್ನ 250 GB SSDನ ಯೂಸ್ ಮಾಡ್ತಾ ಇದ್ದೀನಿ. ಇದು 240 GB SSD ಕಿಂಗ್ಸ್ಟನ್ ಅವರಿಂದ. ಅದೇ ರೀತಿ ನಿಮಗೆ ಇನ್ನೊಂದು, ನೀವೀಗ DVD ಡ್ರೈವ್ನ ರಿಪ್ಲೇಸ್ ಮಾಡಿ SSDನ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಕ್ಯಾಡಿ ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಕ್ಯಾಡಿ ಅಂತ ನಿಮಗೆ ಅಮೆಝಾನಲ್ಲಿ ಆಲ್ಮೋಸ್ಟ್ 400 ರೂಪಾಯಿಗೆ ಸಿಗುತ್ತೆ. ಇದು ನಿಮಗೆ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಕಿಂಗ್ಸ್ಟನ್ ಈ ಒಂದು SSD ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಬೇರೆದನ್ನ ಕೂಡ ಮಾಡ್ಬೋದು. ಸ್ಯಾಮ್ಸಂಗ್ ಆಗಿರ್ಬೋದು, WD ತುಂಬ ಬರುತ್ತೆ, ಯಾವುದನ್ನೇ ಬೇಕಾದರೂ ಮಾಡ್ಬೋದು. ನಾನು ಈ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅದೇ ರೀತಿ ಉಳಿದಿರುವಂಥ SSD ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಯಾವುದನ್ನೇ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ನಿಮಗೆ ಒಂದು ಸ್ಕ್ರೂ ಡ್ರೈವರ್ ಕಿಟ್ ಬೇಕಾಗುತ್ತೆ. ಒಂದು ಲ್ಯಾಪ್ಟಾಪನ್ನು ಓಪನ್ ಮಾಡಲಿಕ್ಕೆ ನೀವು ಪರ್ಫೆಕ್ಟ್ ಆದ ಸ್ಕ್ರೂ ಡ್ರೈವರ್ ಕಿಟ್ಟನ್ನು ಯೂಸ್ ಮಾಡಿ ಸ್ನೇಹಿತರೆ. ಯಾಕಂದರೆ ಯಾವುದೋ ಒಂದು ಸ್ಕ್ರೂ ಡ್ರೈವರಿಂದ ತೆಗೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನ ಬಿಟ್ಸ್ ಅನ್ನುವಂಥದ್ದು ಹಾಳಾಗುತ್ತೆ. ಅದೇ ರೀತಿ ನಿಮಗೆ ಆಪ್ಷನಲ್ ಆಗಿ ನೀವು ಈ ಒಂದು ಹೊರಗೆ ತೆಗೆದಿರುವಂಥ DVD ಡ್ರೈವಿನ ಎಕ್ಸ್ಟರ್ನಲ್ ಯೂಸ್ ಮಾಡಬೇಕಂದ್ರೆ ಈ ಒಂದು ಎಕ್ಸ್ಟರ್ನಲ್ DVD ಕೇಸ್ ಅನ್ನೋದು ಬೇಕಾಗುತ್ತೆ. ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಈಗ ಈ ಒಂದು ಲ್ಯಾಪ್ಟಾಪನ್ನು ಬಿಚ್ಚೋ ಇದಕ್ಕೆ ಬಂದರೆ ಮೊದಲನೇದಾಗಿ ಲ್ಯಾಪ್ಟಾಪನ್ನು ಈಚೆ ಕಡೆ ತಿರುಗಿಸ್ತೀನಿ. ಮೊದಲನೇದಾಗಿ ನೀವು ಇದನ್ನ DVD ಡ್ರೈವನ್ನು ತೆಗಿಬೇಕಾಗುತ್ತೆ. DVD ಡ್ರೈವಿಂದ ಒಂದು ಸ್ಕ್ರೂ ಇರುತ್ತೆ. ಈ ಒಂದು ಸ್ಕ್ರೂನ ರಿಮೂವ್ ಮಾಡಿ ಈ ಒಂದು DVD ಡ್ರೈವನ್ನು ತೆಗಿಬೇಕಾಗುತ್ತೆ. ಒಂದು ಸ್ಕ್ರೂನ ರಿಮೂವ್ ಮಾಡಿದ್ದೀನಿ. ಜೆಂಟಲಾಗಿ ಈ ಕಡೆಯಿಂದ ಪುಷ್ ಮಾಡ್ತಾ ಬನ್ನಿ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನು ಆಲ್ರೆಡಿ ಲೂಸ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಟೈಟ್ ಇರುತ್ತೆ. ನಿಮಗೆ ಈ ರೀತಿ ಪುಷ್ ಮಾಡಿ ನಿಮ್ಮ DVD ಡ್ರೈವ್ ಅನ್ನೋದು ಹೊರಗಡೆ ಬರುತ್ತೆ. ಅದೇ ರೀತಿ ನನ್ನ ಲ್ಯಾಪ್ಟಾಪ್ನಲ್ಲಿ M.2 ಸ್ಲಾಟ್ ಇಲ್ಲ ಸ್ನೇಹಿತರೆ. ಅದರಿಂದ ನಾನು DVD ಡ್ರೈವ್ನ ರಿಪ್ಲೇಸ್ ಮಾಡಿ ಒಂದು SSDನ ಹಾಕ್ತಾ ಇದ್ದೀನಿ. ಅದೇ ರೀತಿ M.2 ಸ್ಲಾಟ್ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಒಂದು DVD ಡ್ರೈವ್ನ ನೀವು ರಿಪ್ಲೇಸ್ ಮಾಡಬೇಕಾಗಿರಲ್ಲ. ಆ ಒಂದು M.2 ಸ್ಲಾಟ್ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ, ಅದು ಹೆಂಗಿರುತ್ತೆ ಅಂತ. ನಂತರ DVD ಡ್ರೈವ್ನ ಹೊರಗಡೆ ತೆಗಿತಾ ಇದ್ದೀನಿ. ನಂತರ ನಿಮಗೆ ಹೀಗೆ ಕೂಡ ಡೈರೆಕ್ಟಾಗಿ ಅಂದರೆ ಇಲ್ಲಿ ನನಗೆ SSDನ ಇದರಲ್ಲಿ ಇನ್ಸ್ಟಾಲ್ ಮಾಡಿ ಡೈರೆಕ್ಟ್ ಇನ್ಸ್ಟಾಲ್ ಮಾಡೋದು. ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಲ್ಯಾಪ್ಟಾಪ್ನ ಬಿಚ್ತೀನಿ ನಾನೀಗ. ನಿಮಗೆ ಇಷ್ಟು ತುಂಬ ಸ್ಕ್ರೂ ಕಾಣಿಸುತ್ತೆ ಸ್ನೇಹಿತರೆ. ಎಲ್ಲ ಒಂದು ಸ್ಕ್ರೂಗಳನ್ನು ಓಪನ್ ಮಾಡಿ, ನಾನು ನಿಮಗೆ ಇದನ್ನ ತೋರಿಸಲ್ಲ, ನಿಮಗೆ ಎಲ್ಲ ಸ್ಕ್ರೂಗಳನ್ನು ಓಪನ್ ಮಾಡಿ ನಂತರ ತೋರಿಸ್ತೀನಿ ವೀಡಿಯೋನ. ಅದೇ ರೀತಿ ಕರೆಕ್ಟಾದ ಪರ್ಫೆಕ್ಟ್ ಆಗಿರುವಂಥ ಒಂದು ಸ್ಕ್ರೂ ಡ್ರೈವರ್ ಬಿಟ್ಟನ್ನು ಯೂಸ್ ಮಾಡಿ. ಯಾವುದೋ ಸ್ಕ್ರೂ ಡ್ರೈವರಿಂದ ನಿಮ್ಮ ಸ್ಕ್ರೂವನ್ನು ತೆಗಿಲಿಕ್ಕೆ ನೋಡಬೇಡಿ, ನಿಮ್ಮ ಲ್ಯಾಪ್ಟಾಪ್ ಹಾಳಾಗುತ್ತೆ. ಆದ್ದರಿಂದ ಈಗ ನಾನು ಲ್ಯಾಪ್ಟಾಪ್ನ ಎಲ್ಲ ಒಂದು ಸ್ಕ್ರೂನ ರಿಮೂವ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ನೀವು ಸಹ ಕರೆಕ್ಟಾಗಿ ಚೆಕ್ ಮಾಡಿ. ಯಾಕಂದರೆ ಕೆಲವೊಮ್ಮೆ ಒಂದು ರಬ್ಬರ್ ಪ್ಯಾಡ್ನ ಅಡಿಗಡೆ ಸಹ ಸ್ಕ್ರೂ ಇರುತ್ತೆ. ಆದ್ದರಿಂದ ನಿಮ್ಮ ಈ ಒಂದು ಫ್ರೇಮ್ ಅನ್ನೋದು ಬ್ರೇಕ್ ಆಗುತ್ತೆ ಅದನ್ನ ರಿಮೂವ್ ಮಾಡಿಲ್ಲ ಅಂದರೆ. ನಂತರ ಸಿಂಪಲಾಗಿ ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ನ ತಗೊಳ್ಳಿ. ಈ ಒಂದು ಸೈಡ್ನಲ್ಲಿ ಗ್ಯಾಪನ್ನು ಕ್ರಿಯೇಟ್ ಮಾಡ್ತಾ ಬನ್ನಿ ಸ್ನೇಹಿತರೆ. ತೋರಿಸೋದಾದರೆ ಇದನ್ನ ಲಾಕ್ ಆಗಿರುತ್ತೆ ಒಂದು ಪಾರ್ಟ್ ಅನ್ನೋದು. ಇದನ್ನ ನೀವು ಗ್ಯಾಪ್ನ ಕ್ರಿಯೇಟ್ ಮಾಡಬೇಕು. ಅದೇ ರೀತಿ ನೀವು ಸ್ಕ್ರೂ ಡ್ರೈವರಿಂದ ಮಾಡ್ಬೋದು. ಅದರಿಂದ ನಿಮ್ಮ ಲ್ಯಾಪ್ಟಾಪ್ನ ಫ್ರೇಮ್ ಅನ್ನೋದು ಹಾಳಾಗುತ್ತೆ. ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯ ಸ್ನೇಹಿತರೆ. ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡನ್ನು ನೋಡ್ಬೋದು. ಈ ರೀತಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ನಿಮ್ಮ ಲ್ಯಾಪ್ಟಾಪ್ನ ಎಲ್ಲ ಕಡೆಯಲ್ಲಿ ಈ ಒಂದು ಡೆಬಿಟ್ ಕಾರ್ಡಿಂದ ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡಿ. ಇದು ನಿಮ್ಮ ಲ್ಯಾಪ್ಟಾಪ್ ಸೇಫ್ ಆಗಿ ಓಪನ್ ಆಗುತ್ತೆ. ಎಲ್ಲ ಒಂದು ಸ್ಕ್ರೂ ಅನ್ನೋದು ರಿಮೂವ್ ಆದ ತಕ್ಷಣ ಅದೇ ರೀತಿ ನೀವು ಸಿಂಪಲ್ಲಾಗಿ ತುಂಬ ಟೈಮ್ ತೊಗೊಳುತ್ತೆ. ಇದು ತುಂಬ ಕೇರ್ಫುಲ್ಲಾಗಿ ಈ ರೀತಿ ಸೈಡಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ತಾ ಬನ್ನಿ. ನಂತರ ನಿಮ್ಮ ಲ್ಯಾಪ್ಟಾಪ್ನ ಹಿಂದಿನ ಪ್ಯಾನಲ್ ಅನ್ನೋಂಥದ್ದು ಈಸಿಯಾಗಿ ಓಪನ್ ಆಗುತ್ತೆ. ಇದು ಲ್ಯಾಪ್ಟಾಪ್ನ ಹಿಂದಿನ ಪ್ಯಾನಲ್ ಸ್ನೇಹಿತರೆ. ಇದನ್ನ ನಾನೀಗ ಸೈಡಲ್ಲಿ ಇಡ್ತೀನಿ, ಸೇಫಾಗಿಡಿ. ನೋಡ್ಬೋದು ಈ ರೀತಿ ಕಾಣಿಸುತ್ತೆ ನಿಮ್ಮ ಲ್ಯಾಪ್ಟಾಪ್ ಒಳಗಡೆ. ನೀವು SSDನ ಸಿಂಪಲ್ಲಾಗಿ DVD ಡ್ರೈವ್ ಮುಖಾಂತರ ರಿಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನ ಓಪನ್ ಮಾಡುವಂಥ ಸೀನೇ ಇರಲ್ಲ ನಿಮಗೆ. ನಾನು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇದು ನನ್ನ HDD 1 TB ಸಿಗೇಟ್ ಅವರ SSD. ನೀವು ಇದನ್ನು ಕೂಡ ರಿಪ್ಲೇಸ್ ಮಾಡಿ ಇಲ್ಲಿ ಸಹ ನಿಮ್ಮ SSDನ ಹಾಕ್ಬೋದು. ಯಾವಾಗ ಅಂದರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ DVD ಡ್ರೈವ್ ಕೂಡ ಇಲ್ಲ, ಅದೇ ರೀತಿ M.2 ಸ್ಲಾಟ್ ಸಹ ಇಲ್ಲ ಅಂದರೆ ನೀವು ಒಂದು HDDನ ರಿಪ್ಲೇಸ್ ಮಾಡಿ ಒಂದು SSDನ ಈ ಪ್ಲೇಸಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನಿಮಗೆ M.2 ಸ್ಲಾಟ್ ಹೇಗಿರುತ್ತೆ ಅಂತ ನಿಮಗೆ ಒಂದು ಇಮೇಜಲ್ಲಿ ತೋರಿಸ್ತೀನಿ. ನನ್ನ ಲ್ಯಾಪ್ಟಾಪ್ನಲ್ಲಿ ಇಲ್ಲ. ಅಲ್ಲಿ ನಿಮಗೆ ಈ ರೀತಿ ಒಂದು ರ್ಯಾಮ್ ಸ್ಟಿಕ್ ರೀತಿ ಸಿಗುತ್ತೆ ಸ್ನೇಹಿತರೆ, ಒಂದು ಹಾರ್ಡ್ ಡಿಸ್ಕ್ ಅನ್ನುವಂಥದ್ದು. ಅದನ್ನ ನೀವು ಈಸಿಯಾಗಿ ಪುಟ್ ಮಾಡ್ಬೋದು. ಯಾವುದೇ ಒಂದು DVD ಡ್ರೈವ್ನ ಕೂಡ ರಿಪ್ಲೇಸ್ ಮಾಡಬೇಕಾಗಿಲ್ಲ, HDDನ ಕೂಡ ರಿಪ್ಲೇಸ್ ಮಾಡಬೇಕಾಗಿಲ್ಲ. ಈಗ ಒಂದು ಕ್ಯಾಡಿಗೆ ಬಂದರೆ ಈ ರೀತಿ ಕಾಣಿಸುತ್ತೆ ನಿಮಗೆ ಕ್ಯಾಡಿ ಅನ್ನುವಂಥದ್ದು. ಇದರಲ್ಲಿ ನೀವು SSDನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್. ನಿಮ್ಮ SSDಯಲ್ಲಿ ಈ ರೀತಿ ಒಂದು ಪಿನ್ಸ್ ಕಾಣಿಸುತ್ತೆ, ಒಂದು ಪವರ್ ಪಿನ್, ಅದೇ ರೀತಿ ಇನ್ನೊಂದು SATA ಪಿನ್ಸ್. ನಂತರ ಈ ಒಂದು SSDನ ಡೈರೆಕ್ಟಾಗಿ ಈ ರೀತಿ ಇಡಿ. ಈ ರೀತಿ ಇಟ್ಟು ಇದರೊಳಗಡೆ ಈ ರೀತಿ SSDನ ಪುಟ್ ಮಾಡಿ ಜಸ್ಟಾಗಿ ಪ್ರೆಸ್ ಮಾಡಿ ಸ್ನೇಹಿತರೆ. ಲಾಕ್ ಆಗುತ್ತೆ ನಿಮ್ಮ ಇದ್ರ ಜೊತೆ. ನಂತರ ನಿಮಗೆ ಈ ಒಂದು ಕ್ಯಾಡಿ ಜೊತೆ ಒಂದು ಸ್ಕ್ರೂ ಡ್ರೈವರ್ನ ಕೊಟ್ಟಿರ್ತಾರೆ. ಆ ಒಂದು ಸ್ಕ್ರೂ ಡ್ರೈವರ್ ಮುಖಾಂತರ 4 ಕಡೆ ಈ ಒಂದು ಸ್ಕ್ರೂಗಳನ್ನು ಟೈಟ್ ಮಾಡ್ತಾ ಹೋಗಿ. ಈ ರೀತಿ 4 ಸ್ಕ್ರೂಗಳನ್ನು ಟೈಟ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ ನಿಮಗೆ. ಅದೇ ರೀತಿ ನಂತರ ನಿಮಗೆ DVDಯಲ್ಲಿ ಈ ರೀತಿ ಒಂದು ಎದುರುಗಡೆ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಅದನ್ನ ನೀವು ಇಲ್ಲಿ ರಿಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಲ್ಯಾಪ್ಟಾಪ್ನ ಸೈಡ್ ಎನ್ನುವಂಥದ್ದು ಚೆನ್ನಾಗಿ ಕಾಣಲ್ಲ. ಅದರಿಂದ ನಾನು ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡುವಂಥದ್ದು ತುಂಬ ಸಿಂಪಲ್.
ಯಾವುದೇ ಒಂದು ಕಡ್ಡಿ ಅಥವಾ ಯಾವುದೇ ಒಂದು ಪಿನ್ನನ್ನು ಇದರೊಳಗಡೆ ಈ ರೀತಿ ಒಳಗಡೆ ಪುಟ್ ಮಾಡಿದರೆ ಈ ಒಂದು DVD ಡ್ರೈವ್ ಈ ರೀತಿ ಓಪನ್ ಆಗುತ್ತೆ. ನಂತರ ಯಾವುದೇ ಒಂದು ಈ ರೀತಿಯ ಒಂದು ಶಾರ್ಪ್ ವೆಪನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಪುಷ್ ಮಾಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲೊಂದು ಲಾಕ್ ಕಾಣಿಸ್ತಾ ಇದೆ. ಇದರಲ್ಲಿ ಒಂದು ಲಾಕನ್ನು ಕೇರ್ಫುಲ್ಲಾಗಿ ಪುಷ್ ಮಾಡಿ ನಿಮ್ಮ ಈ ಒಂದು ಎದುರುಗಡೆ ಇದನ್ನೊಂದು ಕಿತ್ ಬರುತ್ತೆ ಈ ರೀತಿ. ಇದನ್ನ ತುಂಬ ಸಿಂಪಲ್ಲಾಗಿ ಕೇರ್ಫುಲ್ಲಾಗಿ ತೆಗೀರಿ, ಯಾಕಂದರೆ ಇದು ಕಟ್ಟಾದರೆ ಮತ್ತೆ ನಿಮಗೆ ಸಿಗಲ್ಲ ಎಲ್ಲೂ. ನಂತರ ನಿಮ್ಮ DVD ಡ್ರೈವಲ್ಲಿ ಅಂದರೆ ಈ ಒಂದು ಕ್ಯಾಡಿಯಲ್ಲಿ ನಿಮಗೆ ಯಾವ ರೀತಿ ಅಂದರೆ ಸೇಮ್ ಇದೇ ರೀತಿ ನೋಡ್ಕೊಳ್ಳಿ ಈ ರೀತಿ. ನಂತರ ಇಲ್ಲಿ ಅದೇ ರೀತಿ ಪುಟ್ಟಾಗಿತ್ತು, ಅದೇ ರೀತಿ ಈ ರೀತಿ ಜಸ್ಟ್ ಈ ರೀತಿ ಇಟ್ಟು ಇದನ್ನ ಪ್ರೆಸ್ ಮಾಡಿ, ಈ ರೀತಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಇದಿಷ್ಟಾಯಿತು ನಿಮ್ಮ ಲ್ಯಾಪ್ಟಾಪಲ್ಲಿ. ಇಷ್ಟೇ ಸ್ನೇಹಿತರೆ, ನಿಮಗೆ ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಇದನ್ನ ಓಪನ್ ಮಾಡಿದ್ದೆ. ನಂತರ ನಿಮಗೆ ಈ ರೀತಿ ಇಲ್ಲಿ ಹಾಕಬೇಕಾಗತ್ತೆ, ಈ ರೀತಿ ನಿಮಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಅದನ್ನ ಈ ಒಂದು ಕೇಸನ್ನು ಹಾಕಿದ ತಕ್ಷಣ ನಿಮಗೆ ಹಾಕಿ ತೋರಿಸ್ತೀನಿ ಹೇಗಂತ. ಅದೇ ರೀತಿ ನಿಮಗೆ ಕೆಲವೊಬ್ರು ಹೇಳ್ತಾರೆ ಈ ಒಂದು SSDನ ಇಲ್ಲಿ ಪುಟ್ ಮಾಡಿ, ಯಾಕಂದರೆ ಈ ಒಂದು ಸ್ಲಾಟ್ ಅನ್ನೋದು ತುಂಬ ಸ್ಪೀಡಾಗಿರುತ್ತೆ ಈ ಒಂದು ಸ್ಲಾಟ್ಗೆ ಕಂಪೇರ್ ಮಾಡಿದರೆ ಅಂದರೆ. ಬಟ್ ನಾನು ಇಲ್ಲಿನೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದು HDDಗೆ ಪ್ರೊಟೆಕ್ಷನ್ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಅದು ರನ್ನಿಂಗಲ್ಲಿರುತ್ತೆ, ಅಂದರೆ ಮೆಕ್ಯಾನಿಕಲ್ ಪಾರ್ಟ್. ಇದು SSD ಅಂದರೆ ಸಾಲಿಡ್ ಸ್ಟೇಟ್, ಇದಕ್ಕೆ ಜಾಸ್ತಿ ಏನಾಗಲ್ಲ. ಆದ್ದರಿಂದ ನಾನು ಇಲ್ಲಿ ಹೊರಗಡೆ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಪ್ರೊಟೆಕ್ಷನ್ ಬೇಕು, ಆದ್ದರಿಂದ ಇದರಲ್ಲಿ ನಿಮಗೆ ಸೈಡ್ಗಡೆ ಪ್ರೊಟೆಕ್ಷನ್ ಸಿಗುತ್ತೆ. ಆದ್ದರಿಂದ ನೀವು HDDನ ಒಳಗಡೆ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಸ್ಪೀಡ್ ಜಾಸ್ತಿ ಬೇಕಂದರೆ ಈ ಒಂದು HDDನ ಈಚೆ ಕಡೆ ಹಾಕಿ ಈ ಒಂದು SSDನ ಇಲ್ಲಿ ಫಿಕ್ಸ್ ಮಾಡ್ಬೋದು. ಇದು ನಿಮಗೆ ಬಿಟ್ಟಿರುವಂಥದ್ದು. ನಂತರ ನನಗೆ ಒಂದು ಮತ್ತೆ ಇದನ್ನ ಪುಟ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪಲ್ಲಿ ಈ ರೀತಿ ಕಾಣಿಸುತ್ತೆ. ಇದು ಬ್ಯಾಟ್ರಿ, ಅದೇ ರೀತಿ ಇಲ್ಲಿ ಪ್ರೊಸೆಸರ್ ಇರುತ್ತೆ, ಅದೇ ರೀತಿ ಇದು ರ್ಯಾಮ್ ಸ್ಟಿಕ್, ಇದು HDD ಮೊದಲೇ ಹೇಳಿರೋ ರೀತಿ. ನಿಮಗೆ M.2 ಸ್ಲಾಟ್ ಇದ್ದರೆ ಇದರಲ್ಲಿ ಇರುತ್ತೆ, ಅಲ್ಲಿ ನೀವು SSDನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ನನ್ನ ಲ್ಯಾಪ್ಟಾಪಲ್ಲಿ M.2 ಸ್ಲಾಟ್ ಇಲ್ಲ, ಆದ್ದರಿಂದ ನಾನು ಈ ರೀತಿ ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಲಾಕ್ ಮಾಡಿ ಸ್ನೇಹಿತರೆ. ನಂತರ ನಿಮ್ಮ ಒಂದು SSD ಏನಿದೆ ಅದನ್ನ ತುಂಬ ಸಿಂಪಲ್ಲಾಗಿ ಈ ರೀತಿ ಲ್ಯಾಪ್ಟಾಪ್ನ ಇಟ್ಕೊಂಡು ಇದರೊಳಗಡೆ ಈ ರೀತಿ ಪುಟ್ ಮಾಡಿ ಜಸ್ಟ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಿಮ್ಮ SSD ಅನ್ನೋದು ಇನ್ಸ್ಟಾಲ್ ಆಗಿದೆ ಈಗ. ನಂತರ ಎಲ್ಲ ಸ್ಕ್ರೂವನ್ನು ಅದೇ ರೀತಿ ಮೊದಲು ತೆಗೆದಿರೋ ರೀತಿ ಎಲ್ಲ ಸ್ಕ್ರೂವನ್ನು ಹಾಕಿ. ಈಗ ನಾನು ಲ್ಯಾಪ್ಟಾಪ್ನ ಎಲ್ಲ ಒಂದು ಸ್ಕ್ರೂವನ್ನು ಫಿಕ್ಸ್ ಮಾಡಿದ್ದೀನಿ. ಅದೇ ರೀತಿ ಕೆಲವೊಂದು ಲ್ಯಾಪ್ಟಾಪಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ಸ್ಕ್ರೂ ಇರುತ್ತೆ, ಅದನ್ನ ನೀವು ಕರೆಕ್ಟಾಗಿ ತೆಗೆದಿಟ್ಕೊಳ್ಬೇಕಾಗುತ್ತೆ, ಯಾವ ಪಟ್ಟಲ್ಲಿ ಯಾವ ಸ್ಕ್ರೂ ಇತ್ತು ಅಂತ. ಈ ರೀತಿ ನೀವು ಇನ್ಸ್ಟಾಲ್ ಮಾಡ್ಬೋದು. ಅದೇ ರೀತಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನ ವ್ಯಾರಂಟಿ ಅನ್ನುವಂಥದ್ದು ವ್ಯಾಲಿಡಲ್ಲೇ ಇರುತ್ತೆ, ಅಂದರೆ ಅದು ಎಕ್ಸ್ಪೈರ್ ಆಗಲ್ಲ. ಯಾಕಂದರೆ ನೀವು SSDನ ಇನ್ಸ್ಟಾಲ್ ಮಾಡಿದರೆ ಎಲ್ಲ ಕಂಪ್ನಿಯವರು ವಾರಂಟಿನ ಕೊಡ್ತಾರೆ. ನಂತರ ನಿಮಗೆ ಈ ಒಂದು DVD ಡ್ರೈವ್ನ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡಬೇಕಾದ್ರೆ ನಿಮಗೆ ಈ ರೀತಿ ಎಕ್ಸ್ಟರ್ನಲ್ DVD ಕೇಸ್ಗಳು ಸಿಗುತ್ತೆ ಸ್ನೇಹಿತರೆ. ಅಮೆಝಾನಲ್ಲಾಗಿರ್ಬೋದು, ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಇದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ತುಂಬ ಸಿಂಪಲ್ ಈ ಒಂದು DVD ಡ್ರೈವ್ನ ಏನು ತೆಗೆದಿದ್ದೀರಾ ಅದನ್ನ ಜಸ್ಟಾಗಿ ಈ ರೀತಿ ಇಟ್ಟು ಜಸ್ಟ್ ಇದನ್ನ ಈ ರೀತಿ ಪ್ರೆಸ್ ಮಾಡಿ ಸ್ನೇಹಿತರೆ. ಇದರಲ್ಲಿ ಸ್ಕ್ರೂ ಸಹ ಇಲ್ಲ, ಜಸ್ಟ್ ಇಲ್ಲಿ ಫಿಕ್ಸ್ ಆಗುತ್ತೆ. ನಂತರ ನೀವು ಒಂದು USB ಕೇಬಲ್ ಏನಿದೆ, ಈ ಒಂದು USB ಕೇಬಲ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ಒಂದು ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡ್ಬೋದು ಈ DVDನ. ಅಂದರೆ ನೀವು ಲ್ಯಾಪ್ಟಾಪ್ ಜೊತೆ ಆಗಿರ್ಬೋದು, ಮೊಬೈಲ್ ಜೊತೆ ಆಗಿರ್ಬೋದು, ಈ ಒಂದು DVD ಡ್ರೈವ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ನೀವು ಒಂದು DVD ಡ್ರೈವ್ನ ಸಹ ರೀಯೂಸ್ ಮಾಡ್ಬೋದು. ಅದೇ ರೀತಿ ನೀವು SSDನ ಇನ್ಸ್ಟಾಲ್ ಮಾಡೋಕ್ಕೂ ಮುನ್ನ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಲ್ಯಾಪ್ಟಾಪಲ್ಲಿ M.2 ಸ್ಲಾಟ್ ಇದೆಯಾ ಇಲ್ವಾ ಅಂತ. ಈಗಿನ ಹೆಚ್ಚಿನ ಮಾಡರ್ನ್ ಲ್ಯಾಪ್ಟಾಪಲ್ಲಿ M.2 ಸ್ಲಾಟ್ ಸಿಗ್ತಾ ಇದೆ ಅಂದರೆ M.2 SSDನೇ ಪರ್ಚೇಸ್ ಮಾಡಿ. M.2 ಅಲ್ಲಿ ನಿಮಗೆ ಸ್ಯಾಮ್ಸಂಗ್ ತುಂಬ ಚೆನ್ನಾಗಿ ಸಿಗುತ್ತೆ SSD. ಒಂದು M.2 SSDನೇ ಪರ್ಚೇಸ್ ಮಾಡಿ, ಅದನ್ನ ಇನ್ಸ್ಟಾಲೇಷನ್ ಕೂಡ ತುಂಬ ಈಸಿಯಾಗಿರುತ್ತೆ. ಇಲ್ಲಾಂದರೆ ನೀವು ಈ ರೀತಿ DVD ಡ್ರೈವ್ನ ರಿಪ್ಲೇಸ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ DVD ಡ್ರೈವ್ ಕೂಡ ಇಲ್ಲ, M.2 ಸ್ಲಾಟ್ ಕೂಡ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ HDDನೇ ರಿಪ್ಲೇಸ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಈ ಒಂದು SATA SSDಯಲ್ಲಿ ನಿಮಗೆ ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಿಫರ್ ಮಾಡಲ್ಲ. ನೀವು WDನ ತಗೋಬೋದು, ಕಿಂಗ್ಸ್ಟನ್ನ ತಗೋಬೋದು, ಯಾವುದೇ ಒಂದು ಬ್ರ್ಯಾಂಡನ್ನು ತಗೋಬೋದು. ನಾನು ಪರ್ಚೇಸ್ ಮಾಡಬೇಕಾದ್ರೆ ಕಿಂಗ್ಸ್ಟನ್ ತುಂಬ ಚೀಪಲ್ಲಿ ಸಿಗ್ತಾಯಿತ್ತು, ಅದರಿಂದ ನಾನು ಕಿಂಗ್ಸ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು SSD ಇನ್ಸ್ಟಾಲ್ ಆದ ನಂತರ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ OSನ ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಫ್ರೆಶ್ ಇನ್ಸ್ಟಾಲೇಷನ್ನೇ ಪ್ರಿಫರ್ ಮಾಡ್ತೀನಿ, ಅಂದರೆ ನಾನು ವಿಂಡೋಸ್ ಇನ್ಸ್ಟಾಲೇಷನ್ ಹೇಳ್ಕೊಟ್ಟಿದ್ದೆ, ಅದೇ ರೀತಿ ಹೊಸದಾಗಿ ಇನ್ಸ್ಟಾಲ್ ಮಾಡಿ. ಅದೇ ರೀತಿ ನಿಮ್ಮ HDDಯಲ್ಲಿರುವಂಥ OSನ ಕ್ಲೋನ್ ಸಹ ಮಾಡ್ಬೋದು. ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಆದರೆ ನಾನು ಅದನ್ನ ಹೆಚ್ಚಾಗಿ ಪ್ರಿಫರ್ ಮಾಡಲಿ. ನೀವು ಫ್ರೆಶ್ ಇನ್ಸ್ಟಾಲ್ ಮಾಡಿದರೆ ಸಹ ನಿಮಗೆ ಲ್ಯಾಪ್ಟಾಪ್ನ ಸ್ಪೀಡ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಅದೇ ರೀತಿ ನಿಮಗೆ ಫ್ರ್ಯಾಂಕ್ ಆಗಿ ಹೇಳಬೇಕಾದ್ರೆ ಒಂದು SSDನ ಇನ್ಸ್ಟಾಲ್ ಮಾಡೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಬೂಟಿಂಗ್ ಟೈಮ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಅಂದರೆ ನನ್ನ ಲ್ಯಾಪ್ಟಾಪ್ ಈಗ ಆಲ್ಮೋಸ್ಟ್ 5 ಸೆಕೆಂಡ್ ಒಳಗಡೆ ಬೂಟ್ ಆಗುತ್ತೆ. ಅದೇ ರೀತಿ ನಾನು ಆಫ್ಟರ್ ಎಫೆಕ್ಟ್ನ ಯೂಸ್ ಮಾಡ್ತೀನಿ. ಮುಂಚೆ ನನಗೆ ಯಾವುದೇ ಒಂದು ಸಣ್ಣ ಇಂಟ್ರೂನ ರೆಂಟರ್ ಮಾಡಬೇಕಾದ್ರೂ ಸಹ HDDನ ಯೂಸ್ ಮಾಡಬೇಕಾದ್ರೆ 15ರಿಂದ 20 ನಿಮಿಷ ತಗೋತಾಯಿತ್ತು. ಈಗ ಅದೇ ಒಂದು ವಿಡಿಯೋ ಅನ್ನುವಂಥದ್ದು 2ರಿಂದ 3 ನಿಮಿಷದಲ್ಲಿ ರೆಂಡರ್ ಆಗ್ತಾ ಇದೆ ಸ್ನೇಹಿತರೆ. ಆದ್ದರಿಂದ ನಿಮ್ಮ SSDನ ಯೂಸ್ ಮಾಡೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನ ಓವರಾಲ್ ಪರ್ಫಾರ್ಮೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನಿಮಗೆ OS ಕ್ಲೋನಿಂಗ್ಗೆ ಬೇಕಾದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ ಒಂದು ವಿಡಿಯೋನ ನೋಡ್ಕೊಂಡು ನೀವು ಆಪರೇಟಿಂಗ್ ಸಿಸ್ಟಮ್ನ ಕ್ಲೋನ್ ಸಹ ಮಾಡ್ಬೋದು SSDಗೆ.
ಅದೇ ರೀತಿ ನೀವು SSD ಇನ್ಸ್ಟಾಲ್ ಮಾಡೋಕ್ಕೂ ಮುನ್ನ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಲ್ಯಾಪ್ಟಾಪಲ್ಲಿ M.2 ಸ್ಲಾಟ್ ಇದೆಯಾ ಇಲ್ವಾ ಅಂತ. ಈಗಿನ ಹೆಚ್ಚಿನ ಮಾಡರ್ನ್ ಲ್ಯಾಪ್ಟಾಪಲ್ಲಿ M.2 ಸ್ಲಾಟ್ ಸಿಗ್ತಾ ಇದೆ ಅಂದರೆ M.2 SSDನೇ ಪರ್ಚೇಸ್ ಮಾಡಿ. M.2 ಅಲ್ಲಿ ನಿಮಗೆ ಸ್ಯಾಮ್ಸಂಗ್ ತುಂಬ ಚೆನ್ನಾಗಿ ಸಿಗುತ್ತೆ SSD. ಒಂದು M.2 SSDನೇ ಪರ್ಚೇಸ್ ಮಾಡಿ, ಅದನ್ನ ಇನ್ಸ್ಟಾಲೇಷನ್ ಕೂಡ ತುಂಬ ಈಸಿಯಾಗಿರುತ್ತೆ. ಇಲ್ಲಾಂದರೆ ನೀವು ಈ ರೀತಿ DVD ಡ್ರೈವ್ನ ರಿಪ್ಲೇಸ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ DVD ಡ್ರೈವ್ ಕೂಡ ಇಲ್ಲ, M.2 ಸ್ಲಾಟ್ ಕೂಡ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ HDDನೇ ರಿಪ್ಲೇಸ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಈ ಒಂದು SATA SSDಯಲ್ಲಿ ನಿಮಗೆ ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಿಫರ್ ಮಾಡಲ್ಲ. ನೀವು WDನ ತಗೋಬೋದು, ಕಿಂಗ್ಸ್ಟನ್ನ ತಗೋಬೋದು, ಯಾವುದೇ ಒಂದು ಬ್ರ್ಯಾಂಡನ್ನು ತಗೋಬೋದು. ನಾನು ಪರ್ಚೇಸ್ ಮಾಡಬೇಕಾದ್ರೆ ಕಿಂಗ್ಸ್ಟನ್ ತುಂಬ ಚೀಪಲ್ಲಿ ಸಿಗ್ತಾಯಿತ್ತು, ಅದರಿಂದ ನಾನು ಕಿಂಗ್ಸ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಇದಿಷ್ಟು ಸಣ್ಣ ವೀಡಿಯೋ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ಇದೇ ರೀತಿ ಮುಂಬರುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.